ಇವತ್ತೊಂದು ಸ್ಟೋರಿ ದ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಅವರ ಬಗ್ಗೆ. ಜಸ್ವಂತ್ ಸಿಂಗ್ ರಾವತ್ ಅವರು 1962 ಇಂಡಿಯನ್ ಚೀನಾ ವಾರ್ ಅಲ್ಲಿ ಏನಾಗುತ್ತೆ ಅಂದರೆ ಅವರ ಮಧ್ಯೆ ಚೀನಾ ಆರ್ಮಿ ಇಂಟೆನ್ಸ್ ಫೈಟ್ನಲ್ಲಿ ಎಂಗೇಜ್ ಆಗಿರುತ್ತೆ. ಅವ್ರಿಗೊಂದು ಆರ್ಡರ್ ಬರುತ್ತೆ, ಚೀನಾ ಸ್ಪಾರ್ಕ್ನಲ್ಲಿ ಜಾಸ್ತಿ ಜನ ಇದ್ದಾರೆ, ನಾವು ಅಷ್ಟು ಜನ ಇಲ್ಲ ಅಂತ. ಜಸ್ವಂತ್ ಸಿಂಗ್ ರಾವತ್ ಅವರು ಅದನ್ನು ಡಿಲೇ ಮಾಡುತ್ತಾರೆ. 3 days ಸ್ಟಾರ್ಟ್ ಮಾಡಿ ಸಿಂಗಲ್ ಹಂಟೆಡ್ ಆಗಿ 300 ಸೋಲ್ಜರ್ಸ್ ಕೊಲ್ಲುತ್ತಾರೆ. ಹಳೆಯ ಸೋಲ್ಜರ್ಸ್ ಮಾತ್ರ ಅಲ್ಲ, ಒಂದು ಸ್ಪೆಟ್ ಥಿಂಕರ್ ಸೈನಿಕ ಆಗಿರುತ್ತಾರೆ. ಚೈನೀಸ್ ಆರ್ಮಿಗೆ ಇವರೊಬ್ಬರೇ ಇಲ್ಲ, ಜಾಸ್ತಿ ಜನ ಇದ್ದಾರೆ ಅಂದುಕೊಳ್ತಾರೆ. ಇಲ್ಯೂಷನ್ ಮಾಡೋಕೆ ಇಬ್ಬರು ಹೆಣ್ಣು ಸೋಲ್ಜರ್ಸ್ ಅವರ ಕೈಯಲ್ಲಿ ವೆಪನ್ಸ್ ಕೊಟ್ಟು ಡಿಫರೆನ್ಸ್ ಫೇಸಲ್ಲಿ ಫೈರ್ ಮಾಡೋಕೆ ಹೇಳ್ತಾರೆ. ಇಂಟ್ರೆಸ್ಟ್ ಏನೆಂದರೆ ಚೈನೀಸ್ ಆರ್ಮಿಗೆ ಜಾಸ್ತಿ ಜನ ಇದ್ದಾರೆ ಎಂದು 3 days ಫೈಟ್ ಸ್ಟಾರ್ಟ್ ಮಾಡ್ತಾರೆ. ಆ ವಾರ್ ಫೀಲ್ಡ್ನಲ್ಲಿ ಸ್ಟಾರ್ಟ್ ಇರೋದು ಈ ಜಸ್ವಂತ್ ಸಿಂಗ್ ಒಬ್ಬರೇ ಮಾತ್ರ. ಚೈನೀಸ್ ಆರ್ಮಿಗೆ ಗೊತ್ತಾಗುತ್ತೆ ಒಬ್ಬರೇ ಇದ್ದಾರೆ ಎಂದು. ಚೈನೀಸ್ ಆರ್ಮಿ ಸರೌಂಡ್ ಮಾಡಿ ಇವರನ್ನು ಕೊಂದಷ್ಟರಲ್ಲಿ ನೀವೇನು ಕೊಲ್ತೀರಿ, ನಾನೇ ಸತ್ತೋಗ್ತೀನಿ ಎಂದು ಅವರಲ್ಲಿರೋ ವೆಪನ್ ತಗೊಂಡು ಸತ್ತೋಗ್ತಾರೆ. ದಿಸ್ ಈಸ್ ಸ್ಟೋರಿ ಆಫ್ ಜಸ್ವಂತ್ ಸಿಂಗ್ ರಾವತ್ ರವರು. ಈ ಸ್ಪಾಟ್ ಈಸ್ ಲಾಸ್ಟ್ ಡೆತ್. ಈ ವಿಡಿಯೋ ಇಷ್ಟವಾದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.